ಒಂದೆಲ್ಲ ಜಿಲ್ಲೆಗಳನ್ನು ನಾವು ಕಂಪೇರ್ ಮಾಡಿದಾಗ ಬೇರೆ ಜಿಲ್ಲೆಗಳ ಜೊತೆ ಇಲ್ಲಿ ಅಪೌಷ್ಟಿಕತೆ ಜಾಸ್ತಿ ಇರೋದು ನಮಗೆ ಕಂಡು ಬರ್ತಾ ಇದೆ. ಅಕಾರ್ಡಿಂಗ್ ಟು ಸರ್ವೆ ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಒಂದಿದ್ರೆ ಸ್ಟೇಟ್ಮೆಂಟ್ ಅಲ್ಲ ಇದು. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಪೌಷ್ಟಿಕಾಂಶ ಮಕ್ಕಳಲ್ಲಿ ಇನ್ನೂ ನಾವು ಹೆಚ್ಚಾಗಿ ಕೊಡಬೇಕು. ಅದಕ್ಕೆ ಅರಿವಿನ ಕಾರ್ಯಕ್ರಮಗಳು ಬೇಕು ತಾಯಂದಿರಲ್ಲಿ, ಎಸ್ಪೆಷಲಿ ತಾಯಂದಿರಲ್ಲಿ ಪೌಷ್ಟಿಕಾಂಶತೆ. ನೆಕ್ಸ್ಟ್ ಬರೋದು ಶಾಲೆ ಕಡ್ಡಾಯ ಶಿಕ್ಷಣ RTE. ಈಗ 2020 ಈ ನೀತಿಯಲ್ಲಿ ಹೇಳುತ್ತೆ ಪ್ರತಿಯೊಂದು ಮಗುವು ಕಡ್ಡಾಯವಾಗಿ ಶಿಕ್ಷಣ ಬೇಕು. ಸೊ ಎವ್ರಿ ಚೈಲ್ಡ್ ಮಸ್ಟ್ ಬಿ ಎನ್ರೋಲ್ಡ್ ಇನ್ ಸ್ಕೂಲ್. ಯಾವ ಮಗುವಿನ ಶಾಲೆಯಿಂದ ಹೊರಗುಳಿಬಾರ್ದು, ಇದು ಎರಡನೇದು. ಸೊ ಥರ್ಡ್ ಪಾಯಿಂಟ್ ಬರೋದು ಬಾಲ್ಯ ವಿವಾಹ. ಅದನ್ನು ನಾವು ನೋಡ್ತಾ ಇದ್ದೀವಿ. ಲಿಸನ್ ಟು ಮೀ ಕೇರ್ಫುಲಿ. ನಾವು ಬೀದರ್ ಜಿಲ್ಲೆಯನ್ನ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ನೆಕ್ಸ್ಟ್ ಮಂತ್ ಜನವರಿನಲ್ಲಿ 1-2 ತರಬೇತಿ ಕಾರ್ಯಕ್ರಮಗಳಿದೆ. ನಾನು CEO ಅವ್ರ ಜೊತೆ ಮಾತಾಡಿದ್ದೇನೆ, ಅವರು ಕೂಡ ಒಪ್ಕೊಂಡಿದ್ದಾರೆ. ಸೊ 2 ವರ್ಷ ಹಿಂದೆ, ಈಗ 2 ವರ್ಷಗಳಲ್ಲಿ ಎಷ್ಟು ಬಾಲ್ಯ ವಿವಾಹ ನಡೆದಿದೆ, ಎಷ್ಟನ್ನ ಅಧಿಕಾರಿಗಳು ತಡೆ ಹಿಡಿದಿದ್ದಾರೆ, ಆ ರಿಪೋರ್ಟನ್ನು ಕೂಡ ನಾವು ಕಮಿಷನಿಂದ ಕೇಳಿದ್ದೀವಿ. ಆ ಮಕ್ಕಳು ಈಗ ಏನು ಮಾಡ್ತಾ ಇದ್ದಾರೆ, ಅವರು ವಾಪಸ್ ಮದುವೆ ಮಾಡ್ಕೊಂಡ್ರ, ಶಾಲೆಗೆ ಹೋದ್ರ, ಅಥವಾ ಕೆಲಸಕ್ಕೆ ಹೋಗ್ತಾ ಇದ್ದಾರಾ? ಸೊ ಈಗಿನ ಅವರ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ನಾವು ಕೇಳಿದ್ದೇವೆ. ಸೊ ನೆಕ್ಸ್ಟ್ ಬರೋದು ಬಾಲಕಾರ್ಮಿಕತೆ. ಮಕ್ಕಳು ಅವರ ಬಾಲ್ಯವನ್ನು ಚೆನ್ನಾಗಿ ಅನುಭವಿಸಬೇಕು. ಬಾಲಕಾರ್ಮಿಕತೆ ಶಿಕ್ಷೆ, ಅವರನ್ನು ಯಾರು ಬಿಡಿಸ್ಕೊಂತಾರೆ ಅವ್ರಿಗೆ ಶಿಕ್ಷೆ ಇದೆ. ಸೊ ಇಲ್ಲಿ ನಾವು ನಾಟ್ ಓನ್ಲಿ ಡಿಪಾರ್ಟ್ಮೆಂಟ್ಸ್ ಆರ್ ರೆಸ್ಪಾನ್ಸಿಬಲ್, ಪೇರೆಂಟ್ಸ್ ತುಂಬ ರೆಸ್ಪಾನ್ಸಿಬಲ್ ಆಗ್ತಾರೆ. ಸೊ ಆ ತಂದೆ ತಾಯಿಗಳಿಗೆ ಅರಿವನ್ನು ಕೊಡುವಂಥ ಜವಾಬ್ದಾರಿ ನಿಮ್ಮ ಮೇಲೆಲ್ಲ ಇದೆ. ಅವರಿಗೆ ಮಕ್ಕಳು ಚೆನ್ನಾಗಿ ಬೆಳಿಬೇಕಂದ್ರೆ ಅವರ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡೂ ಮುಖ್ಯ. ಮಕ್ಕಳು ಎಲ್ಲರಿಂದ ಮುಕ್ತವಾಗಿ ಒಳ್ಳೆ ಶಿಕ್ಷಣವನ್ನು ಪಡಿಬೇಕು. ಚಿಕ್ಕ ವಯಸ್ಸಿನಲ್ಲಿ ಅವರು ಕೆಲಸ ಮಾಡೋದಲ್ಲ ಅಥವಾ ವಿವಾಹವನ್ನು ಮಾಡಿಕೊಂಡು ಆ ಬಂಧನದಲ್ಲಿ ಬೀಳೋದಲ್ಲ, ಅವರು ಬಾಲ್ಯವನ್ನು ಚೆನ್ನಾಗಿ ಅನುಭವಿಸ್ಬೇಕು. ಅದು ಮುಂದೆ ಅವರ ಜೀವನದಲ್ಲಿ ತುಂಬ ಪ್ರಭಾವವನ್ನು ಬೀರುತ್ತೆ. ಸೊ 18 ವರ್ಷದವರೆಗೆ ಮದುವೆ ಮಾಡೋ ಹಾಗಿಲ್ಲ ಹೆಣ್ಮಕ್ಳಿಗೆ, ಅದು ನಿಮಗೆಲ್ಲ ಗೊತ್ತಿದೆ. ಆ ಅರಿವನ್ನು ನಾವು ಮೂಡಿಸ್ತಾ ಇದ್ದೇವೆ. ಅಂದರೂ ಕೂಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಬಾಲ್ಯ ವಿವಾಹಗಳು ನಡೀತಾ ಇದೆ. ಈಗ ಕೋವಿಡ್ ಒಂದು ದುರಂತ, ಇದು ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಪ್ರಪಂಚಕ್ಕೆ ಇದೆ. ಹಾಗಿದ್ದಾಗ ನಾವು ಬಾಲ್ಯ ವಿವಾಹವನ್ನು ಒಪ್ಕೊಳ್ಳೋದಿಲ್ಲ, ಬಾಲಕಾರ್ಮಿಕತೆಯನ್ನು ಒಪ್ಪೋದಿಲ್ಲ. ನೆಕ್ಸ್ಟ್ ಕಮ್ಸ್ ಪೋಕ್ಸೋ ಕೇಸಸ್. ಪೋಕ್ಸೋ ಕೇಸಸ್ಸು ಇದು ಆಕಸ್ಮಿಕ ಅಥವಾ ಅನಿರೀಕ್ಷಿತ ಆಗಿರ್ಬೋದು. ಅದನ್ನು ಕೂಡ ತಡೆಗಟ್ಟುವಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಪೊಲೀಸರ ಸಹಕಾರ ಮುಖ್ಯವಾಗಿದೆ, ಎಸ್ಪೆಷಲಿ ಪೋಕ್ಸೋ ಕೇಸಸ್